भद्राणि कृतानि सस्मरन् गृह्णानि भद्राणि कृतानि सस्मरन् कां पर्यटन दुष्टमना कदायि स्पृहः कालं प्रतीक्षन् विमलो विमत्सरः कालं प्रतीक्षन् विमलो विमत्सरः सामान्य संतस्य हतत्रं पठन् गुह्यानि भद्राणि कृतानि च स्मरन् गां पर्यटस्तुष्टमया गतकृतहं कालं प्रतीक्षं विमदो विमस्तरः ಅನುವಾದ ಓದಿ. ಹೀಗೆ ನಾನು ಐಹಿಕ ಜಗತ್ತಿನ ಔಪಚಾರಿಕ ಸಂಗತಿಗಳನ್ನು ನಿರ್ಲಕ್ಷಿಸಿ ಭಗವಂತನ ಇದು ವರ್ಡ್ ಬೈ ವರ್ಡ್ ಓದಬೇಕು. ವರ್ಡ್ ಬೈ ವರ್ಡ್ ಪವಿತ್ರ ನಾಮ ಮತ್ತು ಮಹಿಮೆಗಳನ್ನು ಹಂಗಲ್ಲ ಬಂದದೆ. ಒಂದೊಂದು ಪದಕ್ಕೂ ಅರ್ಥ ಕೊಟ್ಟಿರ್ತಾರೆ ನೋಡಿ. ನಾಮಾನಿ ನೀವು ಹೇಳಿ ನಾವು ರಿಪೀಟ್ ಮಾಡ್ತೀರಿ. ವರ್ಡ್ ಬೈ ವರ್ಡ್ ಅನುವಾದ ಎರಡು ನಾವು ರಿಪೀಟ್ ಮಾಡ್ತೀರಿ. ನಾಮಾನಿ ಪವಿತ್ರ ನಾಮ ಕೀರ್ತ ಮುಂತಾದವುಗಳನ್ನು ಪವಿತ್ರ ನಾಮ ಅನಂತಸ್ಯ ಅಮಿತನ ಹತತ್ರಪ ಐಹಿಕ ಪ್ರಪಂಚದ ಬಿಡುಗಡೆ ಹೊಂದಿದವನಾಗಿ ಪಠನ್ ಪುನಃ ಪಠಿಸುವುದರಿಂದಲೂ ಓದುವುದರಿಂದಲೂ ಗುಹ್ಯಾನಿ ಗೂಢವಾದ ಭದ್ರಾಣಿ ಸರ್ವವರಪ್ರದವಾದ ಕೃತಾನಿ ಕಾರ್ಯಗಳನ್ನು ಚ ಮತ್ತು ಸ್ಮರನ್ ನಿರಂತರವಾಗಿ ಸ್ಮರಿಸುತ್ತಾ ಗಾಂ ಭೂಮಿಯಲ್ಲಿ ಪರ್ಯಟನ್ ಎಲ್ಲಾ ಕಡೆಯಲ್ಲಿಯೂ ಸಂಚರಿಸುತ್ತಾ ಸಂಪೂರ್ಣ ತೃಪ್ತನಾಗಿ ಗತಸ್ಪೃಹ ಪ್ರಾಪಂಚಿಕ ಬಯಕೆಗಳಿಂದೆಲ್ಲೂ ವಿಮುಕ್ತಗೊಳಿಸಲ್ಪಟ್ಟವನಾಗಿ ಕಾಲವನ್ನು ಪ್ರತೀಕ್ಷನ್ ನಿರೀಕ್ಷಿಸುತ್ತಾ ವಿಮದಃ ಗರ್ವಿತನಾಗದೆ ವಿಮತ್ಸರಃ ಮತ್ಸರವಿಲ್ಲದವನಾಗಿ. ಅನುವಾದ ಕೊಟ್ಟವರು ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್. ಹೀಗೆ ನಾನು ಐಕ್ಯ ಜಗತ್ತಿನ ಔಪಚಾರಿಕ ಸಂಗತಿಗಳನ್ನು ನಿರ್ಲಕ್ಷಿಸಿ ಭಗವಂತನ ಪವಿತ್ರ ನಾಮ ಮತ್ತು ಮಹಿಮೆಗಳನ್ನು ಮತ್ತೆ ಪಠಿಸುತ್ತಾ ಸಂಕೀರ್ತನೆಗೆ ತೊಡಗಿದೆ. ಭಗವಂತನ ದಿವ್ಯ ಲೀಲೆಗಳ ಆ ಸಂಕೀರ್ತನ ಮತ್ತು ಸ್ಮರಣೆಯೇ ಅವನ ಅನುಗ್ರಹವಾಗಿದೆ. ಹೀಗೆ ಮಾಡುತ್ತಾ ಪೂರ್ಣ ತಪ್ತರಾಗಿ ವಿನತವಾಗಿ ನಿಮಚ್ಚರವಾಗಿ ನಾನು ಭೂಮಿಯನ್ನೆಲ್ಲ ಸಂಚರಿಸಿದೆನು. ಭಾವಾರ್ಥ: ಭಗವಂತನಿಗೆ ಪ್ರಾಮಾಣಿಕವಾದ ಭಕ್ತನ ಜೀವನ ಹೀಗಿರುವುದೆಂದು ನಾರದ ಮುನಿಗಳು ತಮ್ಮ ವೈದಿಕ ನಿದರ್ಶನದ ಮೂಲಕ ಸಂಕ್ಷಿಪ್ತವಾಗಿ ವರ್ಣಿಸಿದ್ದಾರೆ. ಅಂತ ಭಕ್ತನು ಭಗವಂತನಿಂದ ಅಥವಾ ಭಗವತ್ವಚ್ಚಲತೆಯಿಂದ ಪ್ರತಿನಿಧಿಯಿಂದ ದೀಕ್ಷೆಗೊಂಡ ಬಳಿಕ ಭಗವಂತನ ಮಹಿಮೆಯನ್ನು ಸಂಕೀರ್ತನ ಮಾಡಲು ಮತ್ತು ಜಗತ್ತಿನಂತಕ್ಕೂ ಸಂಚರಿಸಲು ತುಂಬಾ ಗಂಭೀರವಾಗಿ ತೊಡಗುತ್ತಾನೆ. ಆದ್ದರಿಂದ ಇದರಲ್ಲೂ ಭಗವಂತನ ಮಹಿಮೆಯನ್ನು ಕೇಳಲು ಸಾಧ್ಯವಾಗುತ್ತದೆ. ಅಂತಹ ಭಕ್ತರಿಗೆ ಐಕ್ಯ ಲಾಭದ ಆಸೆ ಇರುವುದಿಲ್ಲ. ಅವರಿಗಿರುವ ಒಂದೇ ಒಂದು ಆಸೆ ಏನೆಂದರೆ ಭಗವದ್ಧಾಮಕ್ಕೆ ಹಿಂದಿರುವುದು. ಇದಕ್ಕೆ ಅವರು ಕಾಲಾಂತರದಲ್ಲಿ ಐಹಿಕ ಶರೀರವನ್ನು ತ್ಯಜಿಸುವವರಿಗೆ ಕಾಯಬೇಕಾಗುತ್ತದೆ. ಭಗವದ್ಧಾಮಕ್ಕೆ ಹಿಂದಿರುವುದೇ ಅವರ ಜೀವನದ ಅತ್ಯುನ್ನತ ಗುರಿಯಾದ್ದರಿಂದ ಅವರು ಯಾರ ಬಗೆಯೂ ಎಂದೂ ಮತ್ಸರ ಪಡುವುದಿಲ್ಲ. ಭಗವದ್ಧಾಮಕ್ಕೆ ಹಿಂದಿರುಗಲು ಅರ್ಹರಾಗಿರುವುದರ ಬಗ್ಗೆ ಅಹಂಕಾರ ಪಡೆಯುವುದೂ ಇಲ್ಲ. ಅವರ ಐಹಿಕ ಕಾಯಕವೇನೆಂದರೆ ಭಗವಂತನ ಪವಿತ್ರನಾಮ ಮಹಿಮೆ ಲೀಲೆಗಳನ್ನು ಸ್ಮರಿಸುವುದು, ಸಂಕೀರ್ತನ ಮಾಡುವುದು. ಐಹಿಕ ಲಾಭದ ಉದ್ದೇಶವಿಲ್ಲದೆ ಇದರ ಕಲ್ಯಾಣಗೋಸ್ಕರ ವ್ಯಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭಗವಂತನ ಸಂದೇಶವನ್ನು ಪ್ರಚಾರ ಮಾಡುವುದು.
ಏವಂ ಕೃಷ್ಣಮತೇರ್ಬ್ರಹ್ಮ ನಾಸಕ್ತಸ್ಯಮಲತಾ ಮನಃ ನಾಸಕ್ತಸ್ಯ ಆತ್ಮನಃ ನಾಸಕ್ತಸ್ಯ ಅಮಲಾತ್ಮನಃ ಕಾಲಃ ಪ್ರದುರ್ಭೂತ್ಕಾಲೇ ತದಿತ್ ಸೌದಮನೀಯತ word by word. Evam thus Krishnamati, one who is fully absorbed in thinking of Krishna. Absorbed ಗೆ என்ன எழுதிருக்காங்க அதுல தமிழ்ல முழுமையாக எண்ணத்தில் முழுமையாக ஆழ்ந்துள்ள ஓகே Brahman ஓ வியாசதேவா not asaktasya of one who is attached amalatmanaha of one is completely free from all material dirt kalaha death pradurabhut become visible kale in the course of time tadit lightning saudamani illuminating yata as it is translation ஓதி படிங்க. எனவே பிராமணரான வியாசதேவரே, கிருஷ்ணரை பற்றிய எண்ணத்தில் முழுமையாக நான் ஆழ்ந்திருந்ததால் என்னிடம் எவ்விதமான பற்றும் இருக்கவில்லை. இவ்வாறு எல்லா பௌதிக களங்கங்களில் இருந்தும் முற்றிலும் விடுபட்டிருந்த நான் மின்னலும் வெளிச்சமும் ஒரே நேரத்தில் தோன்றுவதைப் போல் கிருஷ்ணரின் சிந்தனையில் ஆழ்ந்திருக்கும் போதே காலப்போக்கில் எனக்கு மரணமும் சம்பவித்தது. என்ன ரெண்டு ஒரே தடவை மின்னலும் வெளிச்சமும் ஒரே நேரத்தில். ಓಕೆ ಪರ್ಪೋಟ್ ಭಾವಾರ್ಥ. ಕೃಷ್ಣನ ಚಿಂತನೆಯಲ್ಲಿ ಪೂರ್ಣವಾಗಿ ಮಗ್ನನಾಗುವುದೆಂದರೆ ಐಕ್ಯ ದೋಷಗಳನ್ನು ಮತ್ತು ಕಾತರತೆಗಳನ್ನು ಕಳೆದುಕೊಳ್ಳುವುದು ಎಂದು ಅರ್ಥ. ತುಂಬಾ ಶ್ರೀಮಂತನಾದವನು ಸಣ್ಣ ಪುಟ್ಟ ವಸ್ತುಗಳಿಗೆ ಕಾತರಗೊಳ್ಳುವುದು ಇಲ್ಲ. ಅಂತೆಯೇ ಭಗವಾನ್ ಕೃಷ್ಣನ ಭಕ್ತನು ಕ್ಷುಲ್ಲಕವಾದ ಐಕ್ಯ ವಸ್ತುಗಳಿಗೆ ಕಾತರನಾಗುವುದೂ ಇಲ್ಲ, ಏಕೆಂದರೆ ಅವನಿಗೆ ಶಾಶ್ವತವೂ ಪೂರ್ಣ ಜ್ಞಾನಮಯವೂ ಅತ್ಯಾನಂದ ಪೂರ್ಣವೂ ಆದ ಜೀವನವುಳ್ಳ ಭಗವತ್ ಸಾಮ್ರಾಜ್ಯಕ್ಕೆ ಪ್ರವೇಶ ಸಿಗುವುದು ಖಚಿತವಾಗಿದೆ. ಐಕ್ಯ ವಸ್ತುಗಳು ವಾಸ್ತವವಾದ ನೆರಳು ಅಥವಾ ಬೊಂಬೆಗಳಾಗಿವೆ ಅಷ್ಟೇ, ಅವುಗಳಿಗೆ ಶಾಶ್ವತವಾದ ಮೌಲ್ಯಗಳಿರುವುದೂ ಇಲ್ಲ. ಆಧ್ಯಾತ್ಮಿಕವಾಗಿ ಸಂಪನ್ನರಾಗಿರುವ ವ್ಯಕ್ತಿಗಳ ಲಕ್ಷಣ ಅದು. ಕಾಲಾಂತರದಲ್ಲಿ ಶುದ್ಧ ಭಕ್ತನು ಪೂರ್ಣವಾಗಿ ಸಿದ್ಧನಾದಾಗ ಇದಕ್ಕಿದ್ದಂತೆ ದೇಹದ ಬದಲಾವಣೆಗೆ ಸಂಭವಿಸುತ್ತದೆ. ಅದನ್ನು ಸಾಮಾನ್ಯವಾಗಿ ಮರಣವೆಂದು ಕರೆಯಲಾಗಿದೆ. ಶುದ್ಧ ಭಕ್ತನಿಗೆ ಅಂತಹ ಬದಲಾವಣೆ ಮಿಂಚನ್ನು ಏಕಕಾಲಕ್ಕೆ ಒಡಗೂಡಿ ಬರುವ ಕಾಂತಿಯಂತೆಯೇ ಒದಗಿ ಬರುತ್ತದೆ. ಅಂತೆಯೇ ಭಗವಂತನ ಇಚ್ಛೆಯ ಮೇರೆಗೆ ಭಕ್ತನು ಏಕಕಾಲಕ್ಕೆ ಐಕ್ಯ ಶರೀರವನ್ನು ಬದಲಾಯಿಸಿ ಆಧ್ಯಾತ್ಮಿಕ ದೇಹವನ್ನು ಅಭಿವೃದ್ಧಿಪಡಿಸಿಕೊಳ್ಳುವನು. ಮರಣಕ್ಕೆ ಮುಂಚೆ ಕೂಡ ಶುದ್ಧ ಭಕ್ತನಿಗೆ ಐಕ್ಯದ ಬಗ್ಗೆ ಪ್ರೀತಿ ಇರುವುದೂ ಇಲ್ಲ. ಅದಕ್ಕೆ ಕಾರಣ ಬೆಂಕಿಯ ಸಂಪರ್ಕದಿಂದ ಕಬ್ಬಿಣ ಕಾದು ಕೆಂಪಾದಂತೆ ಭಕ್ತನ ದೇಹ ಆಧ್ಯಾತ್ಮಯವಾಗಿ ಇರುತ್ತದೆ. ಹರೇ ಕೃಷ್ಣ. ಪ್ರಯುಜಮನೆ ಮಯಿ ತಂ ಪ್ರಯುಜಮನೆ ಮಯಿ ತಂ ಶುದ್ಧಂ ಭಾಗವತಿಂ ತನುಂ ಆರಬ್ಧ ಕರ್ಮ ನಿರ್ವಾಣೋ ಜ್ಞಾಪತತ್ ಪಂಚಭೌತಿಕಃ ಪ್ರದ್ಯುಮ್ನೆ having been awarded mayi on me
Tam, that, Shuddham, transcendental, Bhagavatam, fit for associating with the personality of Godhead. Tanum, body, Arabdha, acquired, Karma, fruity work, Nirvanaha, prohibitive, Nyapatat, quit, Panchabhautika, body made of 5 material elements. ಓದಿ ಅನುವಾದ ದೇವೋತ್ತಮ ಪುರುಷನ ಸಂಘಕ್ಕೆ ತಕ್ಕುದಾದ ದಿವ್ಯ ದೇಹ ಪ್ರಾಪ್ತವಾದಾಗ ನಾನು ಐಹಿಕ ಪಂಚಭೂತಗಳಿಂದಾದ ದೇಹವನ್ನು ತ್ಯಜಿಸಿದೆನು. ಹೀಗೆ ಕರ್ಮಗಳ ಫಲ ಸಂಚಯವು ಕೊನೆಗೊಂಡಿತು. ಭಗವಂತನ ಸಂಘಕ್ಕೆ ತಕ್ಕುದಾದ ದಿವ್ಯ ದೇಹವನ್ನು ಕರುಣಿಸುವನೆಂದು ದೇವೋತ್ತಮ ಪುರುಷನು ನಾರದರಿಗೆ ತಿಳಿಸಿದ್ದನು. ನಾರದರು ಐಹಿಕ ದೇಹವನ್ನು ತ್ಯಜಿಸುತ್ತಿದ್ದಂತೆಯೇ ಆಧ್ಯಾತ್ಮಿಕ ದೇಹವನ್ನು ಪಡೆದರು. ಈ ದಿವ್ಯ ದೇಹ ಐಹಿಕ ಸಂಬಂಧದಿಂದ ಮುಕ್ತರಾಗಿರುತ್ತದೆ ಮತ್ತು 3 ಪ್ರಾಥಮಿಕ ದಿವ್ಯ ಗುಣಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ ನಿತ್ಯತೆ, ಐಹಿಕ ಗುಣಗಳಿಂದ ಮುಕ್ತತೆ ಮತ್ತು ಕಾಮ್ಯ ಕರ್ಮಗಳ ಪ್ರತಿಕ್ರಿಯೆ ಇಲ್ಲದಿರುವುದು. ಐಹಿಕ ದೇಹವು ಈ 3 ಗುಣಗಳ ಅಭಾವದಿಂದ ಸದಾ ಪೀಡಿತವಾಗಿರುತ್ತದೆ. ಭಗವಂತನ ಭಕ್ತಿ ಸೇವೆಯಲ್ಲಿ ಮಗ್ನನಾಗುತ್ತಿದ್ದಂತೆಯೇ ದಿವ್ಯ ಗುಣಗಳು ಭಕ್ತನ ದೇಹದಲ್ಲಿ ಆವಾಹಿತವಾಗುತ್ತದೆ. ಕಬ್ಬಿಣವನ್ನು ಪರುಶಮಣಿ ಸ್ಪರ್ಶಿಸಿದಾಗ ಚುಂಬಕ ಪ್ರಭಾವ ಉಂಟಾಗುವಂತೆ ಇದು ಕೆಲಸ ಮಾಡುತ್ತದೆ. ಆಧ್ಯಾತ್ಮಿಕ ಭಕ್ತಿ ಸೇವೆಯ ಪ್ರಭಾವವು ಹಾಗೆಯೇ ಇರುತ್ತದೆ. ಆದ್ದರಿಂದ ದೇಹದ ಬದಲಾವಣೆ ಎಂದರೆ ಶುದ್ಧ ಭಕ್ತನ ಮೇಲೆ ಆಗುತ್ತಿದೆ. ಐಹಿಕ ನಿಸರ್ಗದ ತ್ರಿಗುಣಗಳ ಪ್ರತಿಕ್ರಿಯೆಯು ನಿಲ್ಲುವುದು ಎಂದೇ ಅರ್ಥ. ಪವಿತ್ರ ಧರ್ಮಗ್ರಂಥಗಳಲ್ಲಿ ಇದಕ್ಕೆ ಹಲವು ನಿದರ್ಶನಗಳಿವೆ. ಧ್ರುವ ಮಹಾರಾಜ, ಪ್ರಹ್ಲಾದ ಮಹಾರಾಜ, ಇನ್ನೂ ಹಲವು ಭಕ್ತರು ಅದೇ ದೇಹದಿಂದ ದೇವೋತ್ತಮ ಪುರುಷನನ್ನು ಪ್ರತ್ಯಕ್ಷವಾಗಿ ಕಾಣಲು ಸಮರ್ಥರಾಗಿದ್ದರು. ಇದರ್ಥ ಭಕ್ತನ ದೇಹದ ಗುಣ ಐಹಿಕದಿಂದ ದಿವ್ಯಕ್ಕೆ ಬದಲಾಯಿಸುತ್ತದೆ. ಇದು ಪ್ರಮಾಣಭೂತ ಧರ್ಮಗ್ರಂಥಗಳ ಮೂಲಕ ವ್ಯಕ್ತವಾಗುವ ಅಧಿಕೃತರಾದ ಗೋಸ್ವಾಮಿಗಳ ಅಭಿಪ್ರಾಯ. ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ಹೇಳಲಾಗಿದೆ: ಇಂದ್ರಗೋಪ ಕುಳುವಿನಿಂದ ಆರಂಭಿಸಿ ಸ್ವರ್ಗದ ಅಧಿಪತಿಯಾದ ಮಹೇಂದ್ರನವರೆಗೆ ಎಲ್ಲ ಜೀವಿಗಳು ಕರ್ಮ ನಿಯಮಕ್ಕೆ ಅಧೀನರಾಗಿದ್ದಾರೆ ಮತ್ತು ಅವರದೇ ಕಾಮ್ಯ ಕರ್ಮಗಳ ಸುಖ ದುಃಖಾತ್ಮಕ ಫಲವನ್ನು ಅನುಭವಿಸಲು ಬದ್ಧರಾಗಿರುತ್ತಾರೆ. ಭಕ್ತನಾದವನು ಮಾತ್ರ ಪ್ರಮಾಣನಾದ ದೇವೋತ್ತಮ ಪುರುಷನ ಅವ್ಯಾಜ ಕೃಪೆಯ ಫಲವಾಗಿ ಇಂತಹ ಪ್ರತಿಕ್ರಿಯೆಗಳಿಗೆ ಹೊರತಾಗಿರುತ್ತಾನೆ.